ಸಾವು ಗೆದ್ದ ಸಾತ್ವಿಕ್ ಹೇಗಿದ್ದಾರೆ ಈಗ ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸೊ ಕೊಳವೆ ಬಾವಿಗೆ ಬಿದ್ದು ಸಾವು ಗೆದ್ದು ಬಂದ ಕರ್ನಾಟಕದ ವೀರ ಸಾತ್ವಿಕ್ ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಮಗು ಸಾತ್ವಿಕ್ಗೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವೈದ್ಯರ ಚಿಕಿತ್ಸೆ ಬಳಿಕ ಕೊಂಚ ಚೇತರಿಕೆಯನ್ನ ಸಾತ್ವಿಕ್ ಕಂಡಿರೋದು. ಅಮ್ಮನ ಮಡಿಲಲ್ಲಿ ಸಾತ್ವಿಕ್ ಮಲಗಿ ಅಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸೊ ಕೊಳವೆ ಬಾವಿಗೆ ಬಿದ್ದು ಸಾವು ಗೆದ್ದು ಬಂದಂತ ಕರ್ನಾಟಕದ ವೀರ 2 ವರ್ಷದ ಪೋರ ಸಾತ್ವಿಕ್ ವಿಜಯಪುರ ಇಂಡಿ ತಾಲೂಕಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸೊ ಅಲ್ಲಿ ನೋಡಿ, ತಾಯಿಯ ಮಡಿಲಲ್ಲೇ ಮಲಗಿದ್ದಾರೆ. ಆ ಮಲಗಿರುವಂಥ ಮಗುಗೆ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅದು ನಿನ್ನೆಯಿಂದ 20 ಗಂಟೆಗಳವರೆಗೂ ಕೂಡ ನಿದ್ದೆನೇ ಮಾಡಿಲ್ಲ. ಸೊ ಹಾಗಾಗಿ ಚೂರು ಡೋಸ್ ಕೊಟ್ಟಿರ್ತಾರೆ, ಮಲಗಿರುತ್ತೆ ಪಾಪು. ಸೊ ಅಮ್ಮನ ಮಡಿಲಲ್ಲೇ ಇದೆ. ಅದಕ್ಕೆ ಡಿಹೈಡ್ರೇಷನ್ ಆಗದೇ ಇರೋ ರೀತಿಯಲ್ಲಿ ಏನು ಕೊಡಬೇಕು ಅದನ್ನು ಕೊಡ್ತಾರೆ. ಗ್ಲೂಕೋಸ್ ಎಲ್ಲವನ್ನು ಕೂಡ ಒಂದು ಡ್ರಿಪ್ಸ್ ಹಾಕಿರ್ತಾರೆ ಮಗುಗೆ, ಕಾರಣ ಬಾಡಿ ಡಿಹೈಡ್ರೇಷನ್ ಆಗಿರುತ್ತೆ. ಎಲ್ಲವೂ ಕೂಡ ಈಗ ವೈದ್ಯರು ನೋಡಿಕೊಳ್ತಾ ಇದ್ದಾರೆ. ತಾಯಿ ಮಡಿಲಲ್ಲಿ ಹೋದ್ಮೇಲೆ ಸಾಕು, ಅದಕ್ಕಿಂತಲೂ ದೊಡ್ಡ ಗುಣಮುಖರಾಗಬೇಕಾಗಿದ್ದೇನೇನೂ ಬೇಕಾಗಿಲ್ಲ. ಅದೊಂದೇ ಮಡಿಲು ಸಾಕು ಮಗು ಆರೈಕೆ ಆಗೋದಕ್ಕೆ. ಸೊ ಈಗ ಆಸ್ಪತ್ರೆಯಲ್ಲಿ ವೈದ್ಯರ ತಂಡ ಎಲ್ಲಿದೆ, ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಅಲ್ಲಿರುವಂಥ ಜಿಲ್ಲಾಡಳಿತ ಮಾಡಿದೆ. ದಟ್ಸ್ ಎ ವೆರಿ 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 ಸೂಪರ್ಬ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು. ಆರಂಭದಿಂದ ಹಿಡಿದು ಈಗ ಅದಕ್ಕೆ ಚಿಕಿತ್ಸೆ ಕೊಡುವವರೆಗೂ ಎಲ್ಲ ವ್ಯವಸ್ಥೆಯನ್ನು ಸ್ಥಳೀಯ ಜಿಲ್ಲಾಡಳಿತ ಅದ್ಭುತವಾಗಿಯೇ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿದ್ದಂಥ ತಹಶೀಲ್ದಾರು, ಜಿಲ್ಲಾಡಳಿತ ತುಂಬ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈಗ ಅದಕ್ಕೆ ಚಿಕಿತ್ಸೆ ಕೊಡಿಸೋದ್ರಲ್ಲೂ ಕೂಡ ಅಷ್ಟೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲೂ ತಡ ಮಾಡಿಲ್ಲ. ಎಲ್ಲವೂ ಕೂಡ ಹಾಗೇ ಇಮ್ಮಿಡಿಯೇಟ್ ಆಗ್ತಾ ಬಂದಿದೆ ಕೆಲಸಗಳು. ನಿನ್ನೆ ಸಂಜೆ 7 ಗಂಟೆಯಿಂದ ಶುರುವಾದಂಥ ಈ ಕಾರ್ಯಾಚರಣೆ ಈಗ 20 ಗಂಟೆಗಳ ನಂತರ ಕಾರ್ಯಾಚರಣೆ ಮುಕ್ತಾಯವಾಗಿ ಮಗು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದೆ.